ಮೈಂಡಲ್ಲಿ ಏನೋ ಒಂದು ಕಲ್ಮಶ ಇಲ್ಲ. ಕಲ್ಮಶ ಇಲ್ಲ ಒಂಥರ ಟಾಸ್ಕ್ ಅಂತ ಬಂದಾಗ ಈಸ್ ಎ ಬೀಸ್ಟ್ ಅಂತ ಒಂದು ಏಜಲ್ಲಿ ಅಲ್ಲಿ ಬಂದು ಆಡ್ತಾರೆ ಅಂದರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ನನಗೆ. ನೋಡ್ದಂಗೆ ನಾನೇನು ಕಮೆಂಟ್ ಮಾಡಲ್ಲ, ನಮಗೂ ಅವ್ರಿಗೂ ದೊಡ್ಡ ಕ್ಲಾಶ್ ಆಗುತ್ತೆ ಎಂಡಲ್ಲಿ. ಯಾಕಂದರೆ ಪಾಪ ಎಲ್ಲರೂ ಹೇಳೋದು ನೀನು ಟಾಸ್ಕ್ ಆಡಲ್ಲ, ನೀನು ಸ್ಟ್ರಾಂಗ್ ಇಲ್ಲ ಅಂತ. ನಿಂಗೆ ಹೇಳ್ತಾ ಇದ್ದೆ ಗಿಲ್ಲಿ ಈ ಥರ ಮಾತಾಡ್ಸಂಗಿದೆ ಆಚೆ ಬಂದಾಗ ನಿಂಗೆ ಪ್ರಾಬ್ಲಮ್ ಆಗತ್ತೆ ನೋಡೋ ಅಂದೆ. ಇದು ವೆರಿ ಒಂಥರ ಸ್ಟೈಲಿಶ್ ಲೇಡಿ. ಸೊ ದಿಸ್ ಇಸ್ ನಾಟ್ ಅಶ್ವಿನಿ. ಅಶ್ವಿನಿ ಈ ಥರನೂ ಇರ್ಬೋದು ಅಂತ ಲಾಸ್ಟಿಗೆ ತೋರಿಸ್ಕೊಟ್ರು. ಜೊತೆ ಇಲ್ಲಿದ್ಲು, ನನಗೇನೇ ಪ್ರಾಬ್ಲಮ್ ಆದರೂ ಮನೇಲಿ ಅವಳೇ ಫಸ್ಟ್ ಕೇಳೋಳು, ಊಟ ಆಯ್ತಾ, ನೀರು ಕುಡಿತೀರಾ, ಒಂಥರ ತುಂಬ ಸೆಲ್ಫ್ಲೆಸ್ ಗರ್ಲ್. ಸರ್, ಈಗ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿದ್ರಿ, ಯಾರ್ಯಾರು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರುತ್ತೆ. ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಒಂದೊಂದು ಲೈನಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ. ಓಕೆನಾ? ಫಸ್ಟು ಮಾಳು ಒಂದು ಅಮೇಝಿಂಗ್ ವ್ಯಕ್ತಿ. ಟ್ಯಾಲೆಂಟ್ ಓವರ್ಫ್ಲೋ ಆಗ್ತಾ ಇದೆ. ಸೊ ಹಂಗೆ ಮೇಲೆ ಹೋಗ್ತಾರೆ, ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಮಾಳುನ. ರಾಶಿಕಾ ವೆರಿ ನೈಸ್ ಗರ್ಲ್, ನಂಗೆ ತುಂಬ ಇಷ್ಟ ಆದ್ಲು. ಒಳ್ಳೆ ಪರ್ಸ್ನಾಲಿಟಿ ಆ್ಯಂಡ್ ಎಮೋಷನ್ನ ಪಾಪ ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಯಾವಾಗೂ ಅಳ್ತಾ ಇದ್ರು. ಆ್ಯಂಡ್ ತುಂಬ ಸ್ವೀಟ್ ಹುಡುಗಿ, ನಂಗೆ ತುಂಬ ಇಷ್ಟ ಆದ್ರು. ಸ್ಪಂದನ ವೆರಿ ಸಾಫ್ಟ್, ತುಂಬ ಲೇಜಿ. ತುಂಬ ಸಾಫ್ಟ್, ಒಂಥರ ಸ್ಪ್ಯಾರೋ ಥರ ಅವರು. ಯಾವಾಗೂ ರೇಗಿಸ್ತಾ ಇರ್ತೀನಿ, ಇವಾಗ ನೀನು ಆಚೆ ಹೋದ ತಕ್ಷಣ ನಮ್ಮ ಜಿಮ್ಮಿಗೆ ಜಾಯ್ನ್ ಆಗಬೇಕು, ಇಷ್ಟು ಲೇಜಿಯಾಗಿರ್ಬೇಡ, ನೀನು ಜಿಮ್ಮಿಗೆ ಬಾ, ನಿನ್ನ ಫುಲ್ ಸ್ಟ್ರಾಂಗ್ ಆಗಿ ಮಾಡ್ತೀನಿ. ಯಾಕಂದರೆ ಪಾಪ ಎಲ್ಲರೂ ಹೇಳೋದು ನೀನು ಟಾಸ್ಕ್ ಆಡಲ್ಲ, ನೀನು ಸ್ಟ್ರಾಂಗ್ ಇಲ್ಲ ಅಂತ. ಸೊ ಅದು ಬಿಟ್ಟರೆ ತುಂಬ ಒಳ್ಳೆ ಹುಡುಗಿ, ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು. ಮಲ್ಲಮ್ಮ ನಿಮ್ಗೆಲ್ಲರಿಗೂ ಗೊತ್ತು. ಮಲ್ಲಮ್ಮ ಅಂದರೆ ಅಂಥ ಒಂದು ಏಜಲ್ಲಿ ಅಲ್ಲಿ ಬಂದು ಆಡ್ತಾರೆ ಅಂದರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ನನಗೆ. ಅದಕ್ಕೆ ಅಪ್ರಿಷಿಯೇಷನ್ ಮಾಡಬೇಕು. ಇಟ್ಸ್ ನಾಟ್ ಅಬೌಟ್ ಅವ್ರು ಮಾತಾಡಲ್ಲ, ಆ ಏಜಲ್ಲಿ ಬಂದು ಅಷ್ಟು ಎನರ್ಜಿ ತೋರಿಸಿದ್ರಲ್ಲ, ಹ್ಯಾಟ್ಸ್ ಆಫ್ ಟು ಅವ್ರು. ಕಾವ್ಯ ಲೈಕ್ ಅವರು ಸಿಂಪಲ್ಲಾಗಿ ಟ್ರಾವೆಲ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಮಾತಾಡಬೇಕು ಮಾತಾಡಿದ್ರು. ಆ್ಯಂಡ್ ಅವ್ರದ್ದು ಮತ್ತು ಗಿಲ್ಲಿದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇತ್ತು. ಸೊ ಇಬ್ಬರು ಜೊತೆಗೆ ಎಂಟು ತನಕ ಬಂದರು. ಸೊ ಶಿ ಈಸ್ ಎ ನೈಸ್ ಗರ್ಲ್. ಗಿಲ್ಲಿ ಹೇಳ್ದಂಗೆ ಅಮೇಝಿಂಗ್ ಪರ್ಸನ್, ಫಿಲ್ಟ್ರೇ ಇಲ್ಲ ಬಾಯಲ್ಲಿ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಗಿಲ್ಲಿ ಈ ಥರ ಮಾತಾಡ್ಸಂಗಿದೆ ಆಚೆ ಬಂದಾಗ ನಿಂಗೆ ಪ್ರಾಬ್ಲಮ್ ಆಗತ್ತೆ ನೋಡೋ ಅಂದೆ. ಅವನಿಗೂ ಹೇಳ್ಕೊಡ್ತಾ ಇದ್ದೆ, ಕೆಲವೊಂದು ಮನಸ್ಸಲ್ಲೇ ಇಟ್ಕೋಬೇಕು, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಒಂದೊಂದು ನೀನು ಜಾಸ್ತಿ ಮಾತಾಡ್ಬಿಡ್ತೀಯ. ಯಾಕಂದರೆ ನನ್ನ ಜೊತೆನೇ ಅದು ಆಯಿತು ಎಷ್ಟೊಂದು ಸರಿ ನಾಮಿನೇಷನಲ್ಲಿ. ನೀನು ಬೇಕಾ ಕಾಮಿಡಿ ಮಾಡು, ಕಾಮಿಡಿಗಿಂತ ಒಂದು ಲೈನ್ ಅಂತ ಇರುತ್ತೆ, ಅದನ್ನು ಕ್ರಾಸ್ ಮಾಡ್ಬೇಡ. ಯಾಕಂದರೆ ಒಂದೊಂದು ವಿಷಯ ನಮಗೆ ಬೇಜಾರಾಗುತ್ತೆ, ನಿನಗೆ ಕಾಮಿಡಿ ಅನಿಸ್ಬೋದು, ನನಗೆ ಬೇಜಾರಾಗ್ಬೋದು. ಸೊ ಆ ವಿಷಯನ ನೀನು ಸೆನ್ಸಿಟಿವ್ ಆಗಿ ನಿನ್ನ ಮನಸ್ಸಲ್ಲಿ ಇಟ್ಕೋ, ನೀನು ತುಂಬ ಗ್ರೋ ಆಗ್ತೀಯ. ಅದೊಂದು ಬಿಟ್ಟರೆ ನಿನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಜಾನ್ವಿ ಅವರು ಶಿ ಇಸ್ ಎ ವೆರಿ ಒಂಥರ ಸ್ಟೈಲಿಶ್ ಲೇಡಿ. ಚೆನ್ನಾಗಿ ಮಾತಾಡ್ತಾರೆ, ಸಕ್ಕದಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ನನಗೆ. ತುಂಬ ಖುಷಿ ಆಗ್ತಾಯಿತ್ತು ಅವ್ರನ್ನ ಮಾತಾಡಿಸ್ತಾರೆ. ಧ್ರುವಂತ್ ನೀವು ನೋಡ್ದಂಗೆ ನಾನೇನು ಕಮೆಂಟ್ ಮಾಡಲ್ಲ, ನಮಗೂ ಅವ್ರಿಗೂ ದೊಡ್ಡ ಕ್ಲಾಶ್ ಆಗುತ್ತೆ ಎಂಡಲ್ಲಿ. ಮೇ ಬಿ ಅವ್ರು ಹೇಳ್ತಾ ಇದ್ರು ನನ್ನ ಲೈಫಲ್ಲಿ ಏನೇನೋ ಟ್ರೋಮಾ ಆಗಿತ್ತು, ಪ್ರಾಬ್ಲಮ್ಸ್ ಆಗಿತ್ತು ಅಂತ. ಏನು ಪ್ರಾಬ್ಲಮ್ ಆಗಿತ್ತು ನನಗೆ ಗೊತ್ತಿಲ್ಲ. ಪರ್ಸ್ನಲಿ ಈಸ್ ಎ ವೆರಿ ನೈಸ್ ಗೈ. ಅವರಲ್ಲಿ ನೆಗೆಟಿವ್ ಇತ್ತು, ಪಾಸಿಟಿವ್ ಇತ್ತು. ಬಟ್ ಪಾಸಿಟಿವ್ ಅಂತ ಬಂದಾಗ ಬಿಗ್ ಬಾಸ್ ಮನೆಗೆ ಅವರು ಅಮೇಝಿಂಗಾಗಿ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಆಗಲಿ ಅದಾಗಲಿ ಎಲ್ಲನೂ ಅಮೇಝಿಂಗಾಗಿ ಮಾಡ್ತಾಯಿದ್ರು. ಧನುಷ್ ವೆರಿ ವೆರಿ ಸ್ವೀಟ್, ಒಳ್ಳೆ ಹುಡುಗ ಧನುಷ್ ಅಂತ ಅವನಿಗೆ ಟ್ಯಾಗ್ ಕೊಟ್ಟಿದ್ವಿ. ಅಂದರೆ ತುಂಬ ಒಳ್ಳೆಯವನು, ಅಂದರೆ ಎಷ್ಟು ಒಳ್ಳೆಯವನು ಅಂದರೆ ಒಂಥರ ಅವನ ಮೈಂಡಲ್ಲಿ ಏನೂ ಒಂದು ಕಲ್ಮಶ ಇಲ್ಲ. ಒಂಥರ ಟಾಸ್ಕ್ ಅಂತ ಬಂದಾಗ ಈಸ್ ಎ ಬೀಸ್ಟ್, ಸಖತ್ತಾಗಿ ಆಡೋರು. ತುಂಬ ನಂದು ಲಾಸ್ಟಿಗೆ ನಂದು ಒಂದು ಒಳ್ಳೆ ಕನೆಕ್ಷನ್ ಇತ್ತು. ಯಾಕಂದರೆ ಅವರು ಫಿಟ್ನೆಸ್ಸಲ್ಲಿದ್ದ, ನಾನು ಫಿಟ್ನೆಸ್ಸಲ್ಲಿದ್ದ. ಅಮೇಝಿಂಗ್ ಗೈ, ತುಂಬ ಚೆನ್ನಾಗಿ ಆಡೋದು. ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಇಲ್ದಂಗೆ ಅವರು ಮಾತಾಡೋದೇ ಒಂದು, ಆಮೇಲೆ ಅಲ್ಲಿ ಮಾಡೋದೇ ಒಂದು ಅಂತ ಒಂದು ಕ್ಲಾಶ್ ಇತ್ತು. ಅದು ಹಂಗೇ ಟ್ರಾವೆಲ್ ಆಗ್ತಾ ಬರ್ತಾ ಇತ್ತು. ಬಟ್ ಕೊನೆದಾಗ ಅವ್ರಿಗೂ ಅರ್ಥ ಆಯಿತು. ಸೊ ದಿಸ್ ಇಸ್ ನಾಟ್ ಅಶ್ವಿನಿ. ಅಶ್ವಿನಿ ಈ ಥರನೂ ಇರ್ಬೋದು ಅಂತ ಲಾಸ್ಟಿಗೆ ತೋರಿಸ್ಕೊಟ್ರು. ಆ್ಯಂಡ್ ಅದು ನನಗೆ ತುಂಬ ಖುಷಿ ಆಯಿತು. ರಕ್ಷಿತಾ ಅಮೇಝಿಂಗ್ ಗರ್ಲ್, ನನ್ನ ತಂಗಿ ಥರನೋ, ನನ್ನ ಮಗಳ ಥರನೋ, ಯಾವಾಗೂ ಜೊತೆಯಲ್ಲಿದ್ಲು. ನನಗೇನೇ ಪ್ರಾಬ್ಲಮ್ ಆದರೂ ಮನೇಲಿ ಅವಳೇ ಫಸ್ಟ್ ಕೇಳೋಳು, ಊಟ ಆಯ್ತಾ, ನೀರು ಕುಡಿತೀರಾ, ಒಂಥರ ತುಂಬ ಸೆಲ್ಫ್ಲೆಸ್ ಗರ್ಲ್. ಅವಳ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಹೇಳ್ತಾ ಇದ್ದೆ, ನಿನ್ನ ಬಗ್ಗೆನೂ ಯೋಚನೆ ಮಾಡು, ಯಾವಾಗೂ ಬೇರೆಯವ್ರ ಬಗ್ಗೆ. ಅವಳ ಥಿಂಕಿಂಗೇ ಬೇರೆ, ತುಂಬ ಮೆಚ್ಯೂರ್ಡ್, ವೆರಿ ನೈಸ್ ಗರ್ಲ್. ರಘು ಮಗು ಅನ್ನೋಕ್ಕಿಂತ ಲೈಕ್ ಯಾವಾಗೂ ಒಬ್ಬ ವ್ಯಕ್ತಿ ಅಪಿಯರೆನ್ಸ್ ನೋಡಿ ಜಡ್ಜ್ ಮಾಡಬಾರ್ದು. ಅದು ನಾನು ತುಂಬ ಸತಿ ಎಲ್ಲರಿಗೂ ಹೇಳಿದೆ.
ಇವಾಗ ಒಬ್ಬ ವ್ಯಕ್ತಿ 6 ಫೀಟ್ ಇದ್ದಾನೆ, 120 kg ಇದ್ದಾನೆ ಅಂದರೆ ಬಂದ ತಕ್ಷಣ ಗ್ಲಾಸ್ ಹೊಡೆದಾಕೋದು, ಯಾರಿಗೋ ಬಂದು ಹೊಡೆಯೋದು. ಯಾಕಂದರೆ ರಘುಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ರಘು ಅಂತ. ಬಟ್ ಆ ಸ್ಟ್ರಾಂಗ್ನ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು. ಆ್ಯಂಡ್ ಇದು ವ್ಯಕ್ತಿತ್ವದ ಆಟ. ನೀವು ಅಲ್ಲಿ ಹೋಗಿ ನಾನು ಹಿಂಗಿದ್ದೀನಿ ಅಂತ ಸುಮ್ಮನೆ ಕೂಗೋದು, ಅದು ಒಂದು ನೆಗೆಟಿವ್ ಆಗ್ಬಿಡುತ್ತೆ. ಏನಾಗುತ್ತೆ ಅಂದರೆ, ಇವಾಗ ಗಿಲ್ಲಿ ಹತ್ರನೇ ಜಗಳ ಆಡಿದೆ ಅಂತ ಅಂದ್ಕೊಳ್ಳಿ. ನೋಡು ಗಿಲ್ಲಿ ಹಿಂಗಿದ್ದಾನೆ, ಅವ್ನು ಹಂಗಿದ್ದಾನೆ ಅಂತ ಜಗಳ ಆಡ್ತಾ ಇದ್ದಾನೆ. ಸೊ ಮೇ ಬಿ ನನ್ನಂತ ಒಂದು ಪರ್ಸ್ನಾಲಿಟಿ ಇದ್ದಿದ್ರೆ ಕ್ಲಾಶ್ ಆಗಿರೋದೇನೋ. ಅವಾಗ ಒಂದು ಈಕ್ವಲ್ ಅನ್ಸೋದು, ರಘು ಇದಕ್ಕೆ ಈಕ್ವಲ್ ಆಗಿದೆ ಅಂತ. ಬಟ್ ನನಗದು ಅನ್ನಿಸ್ಲೇ ಇಲ್ಲ. ನನಗೆ ಅಲ್ಲಿ ಹೋಗಿ ನಾನು ಇಷ್ಟು ಸ್ಟ್ರಾಂಗ್ ಇದ್ದೀನಿ ಹಂಗೆ, ಅದನ್ನು ಬೇರೆ ಕಡೆನೂ ತೋರಿಸ್ಬೋದು. ಟಾಸ್ಕಲ್ಲಿ ತೋರಿಸ್ದೆ, ಇದು ನನ್ನ ಕಾನ್ಸೆಪ್ಟ್ ಸಿಕ್ಕಿದಾಗ ತೋರಿಸ್ದೆ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರಿ, ಆಚೆ ಬರ್ತಿದ್ದಂಗೆ ಗೆಳೆಯ ಚಂದನ್ ಶೆಟ್ಟಿ ಅವರು ಕೂಡ ಬಂದರು, ವಿಶ್ ಮಾಡಿದ್ರು. ಏನು ಕನ್ವರ್ಸೇಷನ್ ನಡೀತು ಆ ಚಿಕ್ಕ ಟೈಮಲ್ಲಿ? ಏನಿಲ್ಲ, ಚಂದನ್ ಶೆಟ್ಟಿ ಇಸ್ ಆಲ್ವೇಸ್ ಬೀನ್ ಮೈ ಫ್ಯಾಮಿಲಿ. ತುಂಬ ಖುಷಿ ಆಯಿತು. ಆ್ಯಂಡ್ ದರ್ಶನ್ ಸರ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಹೋಗೋ ಮುಂಚೆನೂ ವಿಡಿಯೋ ಮಾಡಿದ್ದೆ, ಸರ್ ಎಲ್ಲ ಜರ್ನಿಯಲ್ಲೂ ನೀವಿದ್ರಿ, ಬಟ್ ಹೋಗೋ ಮುಂಚೆ ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಿದ್ರೆ ತುಂಬ ಖುಷಿಯಾಗಿರೋದು. ಬಟ್ ಇಲ್ಲ, ಇವಾಗೂ ಅಷ್ಟೇ, ಇದ್ದಿದ್ರೆ ತುಂಬ ಖುಷಿಯಾಗಿರೋದು, ತುಂಬ ಖುಷಿ ಪಟ್ಟಿರೋದು. ಥ್ಯಾಂಕ್ಸ್ ಟು ಆಲ್ ದರ್ಶನ್ ಸರ್ ಫ್ಯಾನ್ಸ್. ಈಗ ಅವ್ರ ಜೊತೆ ನಮಗೆ ಸುದೀಪ್ ಸರ್ ಫ್ಯಾನ್ ಕೂಡ ಸಿಕ್ಕಿದ್ದಾರೆ. ಅವರು ಒಬ್ಬರು ಸಿಕ್ಕಿದ್ದಾರೆ ನನ್ನ ಲೈಫಲ್ಲಿ. ಸೊ ಇಬ್ಬರು ಒಂದು ದೊಡ್ಡ ವ್ಯಕ್ತಿ ಕರ್ನಾಟಕಕ್ಕೆ, ನಮಗೆ ಒಂಥರ 2 ಕಣ್ಣುಗಳು ಅಂತ ಹೇಳ್ಬೋದು. ಸೊ ಇಬ್ಬರು ನಂಗೆ ಸಿಕ್ಕಿದ್ದಾರೆ ಇವಾಗ, ತುಂಬ ಖುಷಿ ಆಯ್ತು. ಎಸ್ ಸರ್, ಇವಾಗ ರಿಯಾಲಿಟಿ ಶೋಸ್ಗಳು ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ನಿಮ್ಮ ಜಿಮ್ ಫಿಟ್ನೆಸ್ ಇತ್ತು, ಆ್ಯಂಡ್ ಸಿನಿಮಾದಲ್ಲೂ ಕೂಡ ಖಳನಾಯಕನ ಪಾತ್ರ ಮಾಡ್ತಾ ಇದ್ರಿ. ವಾಟ್ ನೆಕ್ಸ್ಟ್ ಸರ್? ಈಗ ಇನ್ನೊಂದು ದೊಡ್ಡ ಫೇಮ್ ಸಿಕ್ಕಿದೆ, ಇವಾಗ ಫೇಮ್ ಸಿಕ್ಕಿದೆ ಅಂತ ಅದನ್ನ ನನ್ನ ತಲೆ ಒಳಗಡೆ ತಗೊಳ್ಳಲ್ಲ. ನನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡಲ್ಲ. ಫಿಟ್ನೆಸ್ ಮೋಟಿವೇಶನ್ ಮಾಡ್ತಾ ಇದ್ದೆ, ಅದನ್ನ ನಾನು ಲೈಫ್ ಲಾಂಗ್ ಸಾಯೋ ತನಕ ಮಾಡ್ತೀನಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ದಟ್ ಇಸ್ ಮೈ, ಅದು ನಾನು ಎಲ್ಲೂ ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಹಳೇದು ಮರೆಯೋಕ್ಕಾಗಲ್ಲ. ಆ್ಯಂಡ್ ಫಿಟ್ನೆಸ್ ನನ್ನ ಬ್ಲಡ್ಡಲ್ಲೇ ಇದೆ. ನೆಕ್ಸ್ಟ್ ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಆಸೆ ಇದೆ. ನಾನ್ ವೆಜ್ ಅಫ್ಕೋರ್ಸ್. ಅದು ನನಗೆ ಬಿಗ್ ಬಾಸ್ ಮನೆಯಲ್ಲೇ ಪ್ಲ್ಯಾನ್ ಬಂದಿದ್ದು. ಆಮೇಲೆ ಒಂದು ಒಳ್ಳೆ ನನ್ನ ಸ್ಟೈಲ್ ಆಫ್ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಆ್ಯಂಡ್ ಲಾಸ್ಟ್ ಒನ್ ಮೂವೀಸಲ್ಲಿ ಎಸ್ ಐ ವಾಂಟ್ ಟು ಒಂದು ಒಳ್ಳೆ ಹೆಸರು ಮಾಡಬೇಕು, ವಿಲನ್ ಆಗಿ ಎಲ್ಲ ಮೂವೀಸಲ್ಲೂ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಸರಿ, ರೆಸ್ಟೋರೆಂಟಿಗೆ ಯಾವಾಗ ಕರೀತೀರಾ? 100% ಎಲ್ಲ ಗೊತ್ತಾಗುತ್ತೆ ಓಪನ್ ಆದ ತಕ್ಷಣ. ನೀವೇ ಬಂದು ಇಂಟರ್ವ್ಯೂ ಮಾಡ್ತೀರಾ? ಶೋರ್, ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಕೂಡ ಒಂದ್ಸರಿ ನಿಮ್ಮ ಕೈ ರುಚಿ ಏನು ಅನ್ನೋ ತಿನ್ವಿ. 100%. ಡನ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಮತ್ತೆ ಸಿಗೋಣ, ಆ್ಯಂಡ್ ಆಲ್ ದ ಬೆಸ್ಟ್. ಮತ್ತೆ ಮಿಂಚಿ ಯಾವಾಗ ಸಿಗ್ತಾರಣ, ಈಗ ಮಾತಾಡ್ತಾರಣ.